ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಆ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ದಿನ ನಿಮ್ಮೆಲ್ಲರಿಗೂ ತೋರಿಸ್ತೀನಿ. ಬೆಳಿಗ್ಗೆ ಎದ್ದ ತಕ್ಷಣ ಎಲ್ಲ ಫ್ರೆಶ್ ಅಪ್ ಆದಮೇಲೆ ಟೀ ಕುಡಿದು ಬ್ರೇಕ್ಫಾಸ್ಟ್ ಮಾಡಿ ರಪ್ಪ ಅಂತ ರೆಡಿ ಆಗ್ತಾಯಿದೆ. ಯೂಶ್ವಲಿ ನಾನು ಮಿರರ್ ಮುಂದೆ ನಿಂತ್ಕೊಂಡೇ ಮೇಕಪ್ ಮಾಡೋದು, ಬಟ್ ಇವತ್ತು ತುಂಬ ಲೇಸಿ ಫೀಲ್ ಅನಿಸ್ತಿತ್ತು, ಅದಕ್ಕೆ ಕೂತ್ಕೊಂಡೇ ಮೇಕಪ್ ಮಾಡ್ತಿದ್ದೆ. ನೀವು ನೋಡ್ಬೋದು. ಆ್ಯಂಡ್ ಅಲ್ಲಿಂದ ರಪ್ಪ ಅಂತ ಶೂಟ್ ಇತ್ತು ಇವತ್ತು. ಸೊ ಹೊರಟ್ವಿ ಆ್ಯಂಡ್ ತುಂಬ ಟೈಮ್ ಇರಲಿಲ್ಲ, ಅದಕ್ಕೆ ಓಡ್ತಾ ಇದ್ದೆ. ಆ್ಯಂಡ್ ಮಳೆ ಬೇರೆ ಬರೋ ಥರ ಮೋಡ ಕವಿದ ವಾತಾವರಣ ಇತ್ತು. ಅಲ್ಲಿಂದ ಶೂಟ್ ಸ್ಟಾರ್ಟ್ ಆಯಿತು. ಒಂದು ಫೋನ್ ಬ್ರ್ಯಾಂಡ್ಗೆ ಶೂಟ್ ಮಾಡಿದೆ. ಆಲ್ರೆಡಿ ಇನ್ಸ್ಟಾದಲ್ಲಿ ವಿಡಿಯೋ ಇದೆ, ಚೆಕ್ ಮಾಡಿ. ಸೊ ಇವತ್ತು ಅಮ್ಮ ಊರಲ್ಲಿ ಇದ್ದಿದ್ದರಿಂದ ಅವ್ರನ್ನ ಮಾಲಿಗೆ ಕರ್ಕೊಂಡು ಹೋಗೋಣ ಅಂತ ಅಂದ್ಕೊಂಡು ನಾವು ಮಾಲಿಗೆ ಬಂದ್ವಿ. ಮಾಲ್ ಆಫ್ ಏಷ್ಯಾ ನಮ್ಮ ಮನೆ ಹತ್ರನೇ ಇರೋದು. ಸೊ ಅಲ್ಲಿಗೆ ಬಂದ್ವಿ. ಅಮ್ಮಗೆ ಮಾಲ್ ಬರೋದಂದರೆ ಸಿಕ್ಕಾಪಟ್ಟೆ ಖುಷಿ. ಸೊ ಸುಮ್ಮನೆ ನಾವು ಒಂದು ಅವ್ರ ಜೊತೆ ಬರೋಣ, ಶಾಪಿಂಗ್ ಮಾಡೋಣ ಅಂತ ಹೇಳಿ ಹೋಗ್ತಾ ಇದ್ವಿ. ಆ್ಯಂಡ್ ಹಾಗೆಯೇ ಆ್ಯಸ್ ಯೂಶ್ವಲ್ ನಮ್ಮ ಮಾತುಕತೆ ನಿಲ್ಲೋದೇ ಇಲ್ಲ. ನಾವು 3 ಜನ ಅಂತೂ ಒಟ್ಟಾದರೆ ಈ ಥರ ಮಾತುಕತೆ ಆಗ್ತಾನೆ ಇರುತ್ತೆ. ಬಟ್ ಆವಾಗ ಅಮ್ಮಂದೊಂದು ಕಂಪ್ಲೇಂಟ್ ಬಂತು, ಮಾಲ್ ಫ್ಲೋರಿಂಗ್ ಅಂತೂ ಸಿಕ್ಕಾಪಟ್ಟೆ ಸ್ಲಿಪ್ಪರಿ ಇದೆ, ತುಂಬಾ ಕೇರ್ಫುಲ್ ಆಗಿರಿ ಅಂತ. ನಾವು ಕೇರ್ಫುಲ್ ಆಗಿರಬೇಕು ಅಂತ ಅನ್ಕೋಬೇಕಾದ್ರೆ ಅದ್ವಿತಿ ಮೇಡಮ್ ಅವ್ರು ಏನು ಮಾಡ್ತಿದ್ರು ಗೊತ್ತಾ? ಅದ್ವಿತಿ ಅವರು ಸ್ಕೇಟಿಂಗ್ ಮಾಡ್ತಿದ್ರು, ಅದು ಈ ಫ್ಲೋರಲ್ಲಿ. ಅದಕ್ಕಂದೆ ಸುಮ್ಮನಿರು, ಇದೆಲ್ಲ ಮಾಡಬೇಡ ಅಂತ. ನಮ್ಮಮ್ಮಗೆ ಏನಾದರೂ ಡಿಫ್ರೆಂಟ್ ಸ್ಟೈಲ್ ಟ್ರೈ ಮಾಡಿ ಅಂತ ಈ ಕಫ್ತಾನ್ ತೋರಿಸ್ತಾ ಇದೆ. ಸೈಜ್ ಬೇಕು ಅಂದರು, ಬಟ್ ಅವ್ರಿಗೆ ಸೈಜೇ ಸಿಕ್ಕಿಲ್ಲ. ಅಯ್ಯೋ ಶಿ ವಾಂಟೆಡ್ ಟು ಕಮ್, ಇಲ್ಲಿ ಬರಬೇಕು. ಅಶ್ವಿತಿನ ಶಾಪಿಗೆ ಕರ್ಕೊಂಡೋದ್ಮೇಲೆ ಫುಲ್ ನೋಡಿ, ಸ್ಮೈಲ್ ನೋಡಿ ಮೇಡಮ್ದು. ಅಲ್ಲಿಂದ ಮೇಕಪ್ ಸ್ಟಫ್ ಏನೋ ಬೇಕು ಅಂದ್ಲು, ಅಲ್ಲೂ ಕರ್ಕೊಂಡೋದ್ವಿ. ಇವಾಗ ಹೊಟ್ಟೆ ಹಸಿದೆ ಅಂತ ಈ ಲಿಪ್ಸ್ಟಿಕ್ನೇ ತಿನ್ನೋಕ್ಕೆ ರೆಡಿ ಆಗಿದ್ದಾರೆ ಅಶ್ವಿತಿ ಅವರು. ಅಲ್ಲಿಂದ ನಾವು ಊಟಕ್ಕೆ ಬಂದ್ವಿ. ಕ್ರಿಸ್ಮಸ್ ಇತ್ತು, ಸೊ ಫುಲ್ ಡೆಕೋರೇಷನ್ ಎಲ್ಲ ಸಖತ್ತಾಗಿ ಮಾಡಿದರು. ನಮಗಂತೂ ನೋಡಿ ಫುಲ್ ಖುಷಿ ಆಗ್ತಾಯಿತ್ತು. ನಾವಿಬ್ಬರು ಹಿಂಗೆ ಸುಮ್ಮನೆ ಮಾತಾಡ್ಕೊಂಡಿರ್ತೀವಿ ನೋಡಿ, ಏನಾದರೂ ಒಂದು ಮಾತಾಡ್ಕೊಂಡಿರ್ತೀವಿ. ಅಲ್ಲಿ ಹಿಂದೆ ಒಬ್ಬರು ಸರ್ ಅಂತೂ ಏನು ನಡೀತಾ ಇದೆ ಇಲ್ಲಿ ಅಂತ ನೋಡ್ತಾಯಿದ್ರು, ಬಟ್ ನಮ್ಗೆ ನೋಡಿ ಗೊತ್ತೇ ಇಲ್ಲ. ಈ ವಿಡಿಯೋ ನೋಡಿದಾಗಲೇ ಗೊತ್ತಾಗಿದ್ದು ಅಲ್ಲಿ ಅವರಿದ್ದರು ನಿಂತ್ಕೊಂಡು ಅಷ್ಟೊತ್ತು ಅಂತ. ಸೊ ಅಷ್ಟೊತ್ತಿಗೆ ಟೈಮ್ ಪಾಸ್ ಆದ ತಕ್ಷಣ ನಮ್ಮ ಊಟ ಬಂತು. ಬಿಸಿ ಬಿಸಿ ಸಕ್ಕತ್ತಾಗಿತ್ತು ಊಟ ಅಂತೂ. ಹೊಟ್ಟೆ ತುಂಬ್ಕೊಂಡು ತಿಂದ್ವಿ. ದೇವರಿಗೆ ಕೃತಜ್ಞತೆ ಹೇಳಬೇಕು. ನಮ್ಮ ಟೇಬಲ್ ಮೇಲೆ ಇಷ್ಟು ಊಟ ಇಡೋ ಅಷ್ಟು ಪುಣ್ಯ ನಮ್ಗೆ ದೇವರು ಕೊಟ್ಟಿದ್ದಾರೆ. ಸೊ ಅವ್ರಿಗೆ ಒಂದು ಥ್ಯಾಂಕ್ ಯು ಯಾವಾಗಲೂ ಹೇಳಬೇಕು ಅಲ್ವಾ, ಏನಂತೀರಾ? ನಮ್ಮ ಶಾಪಿಂಗ್ ಮುಗೀತು ಆ್ಯಂಡ್ ಊಟನೂ ಆಯಿತು. ಇವಾಗ ನಮ್ಮ ಕಾರ್ ಹತ್ರ ಹೋಗ್ತಾ ಇದ್ದೀವಿ. ಅಯ್ಯಪ್ಪ ಈ ಪಾರ್ಕಿಂಗ್ ಸಿಕ್ಕಾಪಟ್ಟೆ ನನಗೆ ಏನೋ. ಅಮ್ಮ ನೀವು ಆ ಕಡೆಯಿಂದ ಬನ್ನಿ ಇಲ್ಲಿ ಫುಲ್ಲು ಬನ್ನಿ. ಯಾಕಂದರೆ ಇಲ್ಲಿ ಫುಲ್ ಹೆಂಗಿದೆ ಅಂದರೆ ಈ ಪಾರ್ಕಿಂಗ್ ನಿಜವಾಗ್ಲೂ ಅವ್ರು ಇಂಪ್ರೂವ್ ಮಾಡಬೇಕಂತ ನನಗೆ ಅನಿಸುತ್ತೆ. ಇಲ್ಲಿ ನೋಡಿ ಹೆಂಗಿದೆ, ಫುಲ್ ಇದೆ, ಏನೇನೋ ಹಬ್ಬ ತಾಕ್ಬಿಟ್ಟು ಇವತ್ತಿನ ದಿನ ಚೆನ್ನಾಗಿತ್ತು. ನನಗೆ ಅಡ್ಡ ದಿನ ಕುಡ್ಲಾಗ ಎಲ್ಲ ತೆಲ್ಲಾಗಿ ಇದೆ ಬೋರ್ ಹಾಕ್ಬಿಡ ನಾನು ಕುಡ್ಲಬೋದು. ಫಂಕ್ಷನ್ಸ್ ಬ್ಯುಸಿ ಇದ್ದಾರೆ ಅಕ್ಕ. ಎನಿವೇಸ್ ಗೈಸ್, ಇವಾಗ ನನ್ನ ಡ್ರೈವಿಂಗ್ ಟೈಮ್ ಸ್ಟಾರ್ಟ್ ಆಯಿತು. ನಾನು ಇನ್ನೂ ಗಾಡಿ ಓಡಿಸ್ಬೇಕು. ಬಾಯ್. ನನ್ನ ಕ್ಯಾಬ್ ಡ್ಯೂಟಿ ಸ್ಟಾರ್ಟ್ ಆಯಿತು. ನನ್ನ ಕ್ಯಾಬ್ ಸರ್ವಿಸ್ಗೆ ಒಂದು ಹೆಸರು ಇಡಬೇಕು. ನಿಮ್ಗೆ ಏನಾದರೂ ಒಳ್ಳೆ ಹೆಸರುಗಳಿದ್ರೆ ಕಮೆಂಟ್ ಮಾಡಿ. ಈ ಥರ ಪಾರ್ಕಿಂಗ್ ನನಗಂತೂ ಇಷ್ಟನೇ ಇಲ್ಲ. ಎಷ್ಟು ಭಯ ಆಗುತ್ತೆ ಗೊತ್ತಾ, ಕೆಳಗಡೆ ಗಾಡಿಗೆ ಟಚ್ ಆಗುತ್ತೆ ಅಂತ. ನಿಮಗೇನು ಇದು ಹೇಟ್ ಅಂದರೆ ಕಮೆಂಟ್ ಮಾಡಿ, ಓಕೆನಾ? ಇಷ್ಟ ಇಲ್ಲ ಅಂತ ಕಮೆಂಟ್ ಮಾಡಿ. ಆ್ಯಂಡ್ ಅಶ್ವಿತಿ ಅವ್ರು ನೋಡಿ ಕಂಟಿನ್ಯೂಸ್ ಫೋನಲ್ಲಿ ಏನೋ ಕೆಲಸ ಮಾಡ್ತಿದ್ರು. ಅವ್ರಿಗೆ ಗೊತ್ತೇ ಇಲ್ಲ ಅವ್ರು ಕ್ಯಾಪ್ಚರ್ ಆಗ್ತಿದ್ರು ಅಂತ. ಆ್ಯಂಡ್ ನನ್ನ ಕಾರಿಗೆ ಬಂದು ಕೂತ್ಕೊಂಡ ತಕ್ಷಣ ಡೋರ್ನ ಎಷ್ಟು ಜೋರಾಗಿ ಹಾಕ್ತಾರೆ ಅಂದರೆ ಅದನ್ನೇ ಹೇಳ್ತಾ ಇದೆ ಇಲ್ಲಿ. ನನ್ನ ಡೋರು ಒಂದಿನ ಕೈಗೆ ಕಿತ್ತು ಕೈಯಲ್ಲೇ ಬಂದುಬಿಡುತ್ತೆ ಅಂತ. ನನ್ನ ಕಾರ್ ಅಂದರೆ ನಾನು ಸಿಕ್ಕಾಪಟ್ಟೆ ಪೊಸೆಸಿವ್, ಏನು ಮಾಡೋಣ. ಅಲ್ಲಿಂದ ನಾವು ಮನೆಗೆ ಹೊರಟ್ವಿ. ಸುಸ್ತಾಗಿ ಹೋಯಿತು ಶಾಪಿಂಗ್ ಮಾಡಿ. ಹಾಯ್. ಸೊ ಆ್ಯಕ್ಚುಲಿ ಐ ಥಿಂಕ್ ಇದು ನಮ್ಮ ಫಸ್ಟ್ ವಾಟ್ ವಿ ಡಿಡ್ ಇನ್ ಅ ಡೇ. ಅದರಲ್ಲೂ ನನ್ನ ದಿನ ಸ್ಟಾರ್ಟ್ ಆಗಿರೋದು ಮಧ್ಯಾಹ್ನ ಮೇಲೆ. ಮಾರ್ನಿಂಗ್ ಅದ್ವಿತಿ ಮೇಡಮ್ ಅವರು ಫುಲ್ ಬ್ಯುಸಿ ಇದ್ದರು.
ನನಗಿವತ್ತು ವರ್ಕ್ ಇರಲಿಲ್ಲ. ಬಟ್ ಪೋಸ್ಟ್ ಆಫ್ಟರ್ನೂನ್ ನಾವು ಅಂದ್ಕೊಂಡ್ವಿ ಓಕೆ ಒಂದು ರೌಂಡ್ ಮಾಲ್ಗೆ ಹೋಗೋಣ. ಐ ಮೀನ್ ಯಾರಿಗೆ ಮಾಲ್ಗೆ ಹೋಗೋಕೆ ಇಷ್ಟ ಇಲ್ಲ? ಹೌದು. ಆ್ಯಂಡ್ ನೀವು ನೋಡಿರ್ತೀರ ಅಮ್ಮ ಬಂದಿದ್ದಾರೆ, ಸೊ ಹಾಗಾಗಿ ಓಕೆ ಒಂದು ರೌಂಡ್ ಶಾಪಿಂಗ್ ಮಾಡ್ಕೊಂಬರೋಣ ಅಂತ ಬೆಳಿಗ್ಗೆ ನಾನು ಬ್ರ್ಯಾಂಚ್ ಶೂಟ್ ಮುಗಿಸ್ಕೊಂಡು ಶಾಪಿಂಗ್ ಮುಗಿಸ್ಕೊಂಡು ಇವಾಗ ಮನೆಗೆ ಜಸ್ಟ್ ಬಂದ್ವಿ. ಆ್ಯಂಡ್ ಇವತ್ತಿದು ವ್ಲಾಗ್ನ ನಾವು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಆ್ಯಂಡ್ ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ ಡೆಫಿನೆಟ್ ಆಗಿ ಇಷ್ಟ ಆಗುತ್ತೆ. ಇನ್ನಷ್ಟು ಕಾಂಟೆಂಟ್ಸ್ಗಳು ಬರೋದಕ್ಕೆ ರೆಡಿ ಆಗ್ತಾ ಇದೆ. ಆ್ಯಂಡ್ ಡಿಸೆಂಬರ್ ಎಂಡ್ ಅಲ್ವಾ, ಎಲ್ಲರಿಗೂ ಇದೊಂದು ಫೆಸ್ಟಿವಲ್ ಥರ, ಹಂಗಾಗಿ ಸ್ವಲ್ಪ ಬ್ಯುಸಿ ಇದ್ದೀವಿ ಅಷ್ಟೇ. ಆದರೂ ಐ ಥಿಂಕ್ ವಿ ವಾಂಟ್ ಟು ಗಿವ್ ಅ ಲಾಟ್ ಆಫ್ ಕಾಂಟೆಂಟ್ ನಿಮ್ಮೆಲ್ಲರಿಗೋಸ್ಕರ. ಆ್ಯಂಡ್ ಆಲ್ಸೋ ಮೇ ಬಿ ನೆಕ್ಸ್ಟ್ ಟೈಮಿಂದ ಯಾವಾಗ ನಾವು ಶಾಪಿಂಗ್ ಹೋಗ್ತೀವಿ, ಮೇ ಬಿ ಆವಾಗ ನಾವು ಏನು ಶಾಪ್ ಮಾಡಿದ್ವಿ ಅನ್ನೋದು ಒಂದು ವಿಡಿಯೋ ಮೂಲಕ ತೋರಿಸ್ತೀವಿ. ಆ್ಯಂಡ್ ಇದು ನಮ್ಮ ಫಸ್ಟ್ ಅಲ್ವಾ, ಸೊ ನಾವು ಕಲಿತಿದ್ದೀವಿ. ಏನಾದರೂ ಫೀಡ್ಬ್ಯಾಕ್ಸ್ ಇದ್ದರೆ ನೀವು ಕಾಮೆಂಟ್ಸಲ್ಲಿ ಹಾಕಿ. ಆಲ್ಸೋ ನಿಮಗೆ ನಮ್ಮ ಇಬ್ಬರದು ಏನು ವಾಟ್ ಟೈಪ್ ಆಫ್ ವೀಡಿಯೋಸ್ ನಿಮ್ಗೆ ನೋಡೋಕ್ಕೆ ಬೇಕು ಅನ್ನೋದು ಕೂಡ ಕಾಮೆಂಟ್ಸಲ್ಲಿ ಮಾಡಿ, ನಾವು ಅದಕ್ಕೆ ಡೆಫಿನೆಟ್ ಆಗಿ ಮಾಡೋದಕ್ಕೆ ಟ್ರೈ ಮಾಡ್ತೀವಿ. ಆ್ಯಂಡ್ ಇವತ್ತಿಗೆ ಇದಿಷ್ಟೇ ನಮ್ಮ ವ್ಲಾಗ್. ಆ್ಯಂಡ್ ಕೀಪ್ ಸಪೋರ್ಟಿಂಗ್ ಅಸ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಆ್ಯಂಡ್ ಲೈಕ್ ಕೂಡ ಹಾಕಿ. ಆ್ಯಂಡ್ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿಬಿಟ್ಟು ಹೇಳಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋಕ್ಕೆ. ಸೊ ಎಸ್, ಲಾಟ್ಸ್ ಆಫ್ ಲವ್. ಸಿ ಯು.